ನಮಸ್ಕಾರ. ನನ್ನ ಹೆಸರು ರಜನಿ ಎಸ್ ಡಿ ಅಂತೇಳಿ. ನಾನು ಮೆಂಟಲ್ ಹೆಲ್ತ್ ಕೌನ್ಸಿಲರ್ ಆಗಿದ್ದೀನಿ. ನಾನು ನಿವೇದಿತಾ ಹೂಗಾರ ಅಕಾಡೆಮಿ ಏನು ಟ್ರೈನಿಂಗ್ ಇದೆಯೋ ಇಲ್ಲಿಗೆ ನಾನು ಹರಿಹರದಿಂದ ಬಂದಿದ್ದೀನಿ. ಬಹಳಷ್ಟು ದಿನಗಳಿಂದ ನಾನು ಹುಡುಕಾಡ್ತಿದ್ದೆ, ಒಳ್ಳೆ ಗುರುಗಳು ಬೇಕು, ಸಬ್ಕಾನ್ಷಿಯಸ್ ಮೈಂಡ್ನ ಜಾಗೃತಿ ಮಾಡ್ಕೋಬೇಕು ಅಂತೇಳಿ ಬಹಳಷ್ಟು ಟ್ರೈ ಮಾಡ್ತಿದ್ದೆ. ಆದರೆ ನನಗೆ ಫೇಸ್ಬುಕ್ಕಿಂದ ಮೇಡಮ್ ಪರಿಚಯ ಆಯಿತು. ಮೇಡಮ್ ಬಂದು ಶ್ರೀದೇವಿ ಹೂಗಾರ್ ಅಂತೇಳಿ, ಅವರು ವಿಶ್ವದ ಮೊದಲ ನಮ್ಮ ದೇಶದ ಕರ್ನಾಟಕದ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ. ಅಂಥ ಗುರುಗಳು ಸಿಕ್ಕಿರೋದು ನಮ್ಮ ಭಾಗ್ಯ ಅಂತ ಹೇಳಬೇಕು. ಏಕೆಂದರೆ ಬಾಲ್ಯದಿಂದ ನಮ್ಮನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಸಕ್ಸಸ್ ಆಗುವಾಗ ಒಂದು ಕಡೆಗೆ ತಂದೆ ತಾಯಿಗಳಾಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ನಿನ್ನ ಕೈಯಿಂದ ಆಗೋದಿಲ್ಲ, ನೀನು ಮಾಡೋದಿಲ್ಲ, ಅದು ಆಗೋದೇ ಇಲ್ಲ ಅಂತ ಹೇಳಿ ನಮ್ಮನ್ನು ಹಿಂದೆಯೇ ಇಡ್ತಾ ಬಂದರು. ಮತ್ತು ಶಾಲೆಯಲ್ಲಿ ಹೋದಾಗ ಸ್ನೇಹಿತರು ಅವರು ಕೂಡ ನಿನ್ನ ಕೈಯಿಂದ ಆಗಲ್ಲ, ನೀನು ಮಾಡ್ತೀಯಾ ಅಂಥೇಳಿ ಅಲ್ಲೂ ಕೂಡ ನಮ್ಮನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ ಒಂದು ಕಡೆ ನೆಗೆಟಿವ್ ಮೈಂಡ್ ಕಡೆಗೆ ಎಳಿತಾ ಬಂದರು. ಇನ್ನು ಜಾಬ್ ಸೆಟ್ಟಿಂಗ್ಸಲ್ಲಿ ಬಂದಾಗ ಅಲ್ಲೂ ಏನಾಗುತ್ತೆ ಅಂದರೆ ಸಾಕಷ್ಟು ಹರ್ಡಲ್ಸನ್ನ ನಾವು ಫೇಸ್ ಮಾಡ್ತಾ ಬಂದ್ವಿ. ಇದೆಲ್ಲ ನೋಡಿದಾಗ ಏನಾಗುತ್ತೆ, ನಮಗೆ ಪ್ರೇರಣೆ ಕೊಡೋರು ಯಾರು, ನಾವು ಹೇಗೆ ಸಕ್ಸಸ್ ಆಗಬೇಕು ಅನ್ನೋದು ನಮಗೆಲ್ಲೂ ಗೊತ್ತಾಗಲಿಲ್ಲ. ಆದರೆ ಈ ಏನು ಟ್ರೈನಿಂಗು, ಮಾಸ್ಟರ್ ಮೈಂಡ್ ಟ್ರೈನಿಂಗು, ಇನ್ನರ್ ಜರ್ನಿ ಟ್ರೈನಿಂಗಿಗೆ ಬಂದು 3 ಡೇಸ್ ಏನು ಕಲ್ತ್ಕೊಂಡಿದ್ದೀವಿ ಅಂದರೆ ಬಹಳಷ್ಟು ಕಲ್ತ್ಕೊಳ್ಳೋಕ್ಕೆ ಅವಕಾಶ ಸಿಕ್ತು. ಸಬ್ಕಾನ್ಷಿಯಸ್ ಮೈಂಡ್ನ ಹೇಗೆ ಅಲರ್ಟ್ ಮಾಡಬೇಕು, ಯೂನಿವರ್ಸಲ್ಲಿ ಒಂದು ಶಕ್ತಿ ಇದೆ. ಆ ಯೂನಿವರ್ಸ್ ನಮಗೇನು ಹೇಳುತ್ತೆ ಅಂದರೆ ನಾವು ಕೇಳಿದ್ದನ್ನೆಲ್ಲ ಕೊಡುತ್ತೆ. ಆದರೆ ಇಲ್ಲಿವರೆಗೂ ನಾವು ಕೊಟ್ಟಿರೋದು ನೆಗೆಟಿವ್, ನನ್ನ ಕೈಯಿಂದ ಆಗೋದಿಲ್ಲ, ನಾನು ಮಾಡ್ತೀನಿ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿಕೊಂಡು, ಬೇರೆಯದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು, ನನ್ನ ಬಗ್ಗೆ ನಾನು ನೆಗೆಟಿವ್ ಆಗಿ ಮಾತಾಡಿಕೊಂಡು ನಾವು ಹಿಂದೆಯೇ ಉಳಿತಾ ಬಂದ್ವಿ. ಅದು ನಮಗೇನು ಮಾಡ್ತು, ಯೂನಿವರ್ಸು ತಥಾಸ್ತು, ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಏನು ಥಾಟ್ ಮಾಡ್ತೀವಿ ಅದೇ ನಮಗೆ ಸಿಕ್ಕಿದೆ. ಆದರೆ ಇಲ್ಲಿ ಬಂದಮೇಲೆ ನಮಗೆ ನಮ್ಮ ಮೈಂಡಿಗೆ ನಾವು ಟ್ರೈನಿಂಗ್ ಕೊಡೋದು ನಮ್ಗೆ ಗೊತ್ತಾಗ್ತಾ ಇತ್ತು. ಯೂನಿವರ್ಸಿಗೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಪಾಸಿಟಿವ್ ಆಗಿ ಅಂದ್ಕೊಳ್ಳೋದ್ರಿಂದ ಅದೇ ನಮಗೆ ಫೀಡ್ಬ್ಯಾಕ್ ಅಂತ ಅದು ನಮಗೆ ರಿಟರ್ನ್ ಆಗಿ ಸಿಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಯಿತು. ಮತ್ತು ಇಲ್ಲಿ ಟ್ರೈನಿಂಗಲ್ಲಿ ಏನು ಅಂದರೆ ಯಾವುದೇ ಧರ್ಮಭೇದ ಇಲ್ಲ, ಜಾತಿ ಭೇದ ಇಲ್ಲ, ಮತ್ತು ಎಸ್ಪೆಷಲಿ ವಯೋಭೇದ ಅಂತೂ ಇಲ್ಲೇ ಇಲ್ಲ. ಈಗ ನಾವು ನೋಡಿದ್ವಿ ಅಂದರೆ ಟೆನ್ಷನ್ನು, ಸ್ಟ್ರೆಸ್ ಆಗಿರೋದು 3 ವರ್ಷದಿಂದ ಹಿಡಿದು 30 ವರ್ಷದವ್ರಿಗೂ, 60 ವರ್ಷದವ್ರಿಗೂ, 90 ವರ್ಷದವ್ರಿಗೂ ನೋಡಿದ್ವಿ ಅಂದರೆ ಟೆನ್ಷನ್ನು, ಸ್ಟ್ರೆಸ್ಸು ಅನ್ನೋಂಥದ್ದು ಕಾಣಿಸ್ತದೆ. ಯಾರನ್ನು ಕೇಳಿದ್ರು ಟೆನ್ಷನ್ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಅವರದೇ ಆದಂಥ ವಲಯದಲ್ಲಿ, ಅವರದೇ ಆದಂತಹ ವಯೋಮಿತಿಗೆ ತಕ್ಕನಂತಹ ಟ್ರೈನಿಂಗೆಲ್ಲ ಇಟ್ಕೊಡ್ತಾರೆ. ಮಕ್ಕಳು ಹೇಗಿರಬೇಕು, ಅವ್ರ ಎಜುಕೇಷನಲ್ಲಿ ಪಾಸಿಟಿವ್ ಆಗಿ ಹೇಗೆ ಪ್ರಾಬ್ಲಮ್ಸ್ಗಳನ್ನ ಎದುರಿಸಬೇಕು ಅನ್ನೋದಿರ್ಬೋದು. ಯೂತ್ಸ್ಗಳಿಗೆ ಒಳ್ಳೆ ಮೆಸೇಜ್ ಸಿಗ್ತಾಯಿದೆ, ಒಳ್ಳೆ ಟ್ರೈನಿಂಗ್ ಸಿಕ್ತು ನಮಗೆ. ಹಾಗೆಯೇ ವಯೋವೃದ್ಧರಿಗೂ ಡಿಪ್ರೆಷನ್ ಅನ್ನೋದು ಜಾಸ್ತಿ. ಈಗ ಎಲ್ಲಿ ನೋಡಿದ್ರು ಮನೆಯಲ್ಲಿ ಮನಸ್ಸಿನಲ್ಲಿ ಡಿಪ್ರೆಷನ್ ನೋಡ್ತೀವಿ. ಆ ಡಿಪ್ರೆಷನಿಂದ ಹೇಗೆ ಹೊರಗೆ ಬರಬೇಕು, ಲೈಫ್ನ ಹೇಗೆ ಚೇಂಜ್ ಮಾಡ್ಕೊಳ್ಬೇಕು ಅನ್ನುವಂಥ ಟ್ರೈನಿಂಗ್ ನಮಗೆ ಇಲ್ಲಿ ಸಿಗ್ತಾಯಿದೆ. ನಿಜಕ್ಕೂ ಹೇಳಬೇಕು ಅಂದರೆ ಬಹಳ ಎಕ್ಸಲೆಂಟ್ ಆಗಿರುವಂಥ ಟ್ರೈನಿಂಗ್ ನಾವು ಅಟೆಂಡ್ ಆಗಿದ್ದೀವಿ. ಭಾಳ ಸಂತೋಷ ಆಗ್ತಾಯಿದೆ. ಸಬ್ಕಾನ್ಷಿಯಸ್ ಮೈಂಡು, ಚಕ್ರ ಹೀಲಿಂಗು, ಅದ್ರ ಜೊತೆಗೆ ನಾವು ಯೂನಿವರ್ಸ್ ಜೊತೆ ಹೇಗೆ ಕನೆಕ್ಟ್ ಆಗಬೇಕು ಅನ್ನೋದನ್ನ ನಾವು ಈ ಟ್ರೈನಿಂಗಲ್ಲಿ ಕಲ್ತ್ಕೊಂಡಿದ್ದೀವಿ. ಇವತ್ತೇನು ಬೇಕಾಗಿದೆ ಮನುಷ್ಯನಿಗೆ, ಸಾಧನೆ ಮಾಡಬೇಕು. ಆ ಸಾಧನೆಗೆ ನಾವು ಯಾವ ದಾರಿಲಿ ಹೋಗಬೇಕು, ಯಾವ ಸ್ಕಿಲ್ಲಲ್ಲಿ ನಾವು ಮುಂದುವರಿಬೇಕು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಅದನ್ನು ತಿಳಿಸ್ಕೊಡೋದು ಈ ಟ್ರೈನಿಂಗಿಂದ ನಮಗೆ ಮೇಡಮ್ ಕಲಿಸ್ಕೊಟ್ಟಿದ್ದಾರೆ, ಇದನ್ನು ತಿಳ್ಕೊಂಡಿದ್ದೀವಿ. ಎಲ್ಲರ ಪರವಾಗಿ ಮೇಡಮ್ಗೆ, ಈ ಒಂದು ಟ್ರಸ್ಟಿಗೆ, ನಿವೇದಿತಾ ಹೂಗಾರ್ ಟ್ರಸ್ಟಿಗೆ ನಾನು ಧನ್ಯವಾದ ಹೇಳ್ತೀನಿ.